ಬಾಡಿಗೆ ತಗೊಂತಾರ ಓನರ್ಗಳು ಬಂದ್ ತಗೊಂತಾರ ಬಾರಿ ನೋಟಿಸ್ ಕೊಟ್ಟಾರ ನೀವು ಮನೆ ಖಾಲಿ ಮಾಡ್ರಿ ಅಂತ ಯಾರು ಬಂದ್ ಹೇಳಿಲ್ಲ. ಸಡನ್ ಆಗಿ ಬಂದ್ ಬೆಳಗ್ಗೆ ಬಂದು ಇವ್ರು ಎಲ್ಲರೂ ಕೆಲ್ಸಕ್ಕೆ ಹೋಗ್ಯಾರ. ಬಂದ್ ಗೈಸಿಂದ ಪೊಲೀಸರು ಬಿಡಿಯಾದಾರ ಬಂದ್ ಗೈಸಿಂದ ಎಲ್ಲ ಹೊಡೆದಾಕ್ಬಿಟ್ಟಾರ. ಎಲ್ಲ ಕೆಲವು ಜನಗಳೆಲ್ಲ ಮನೆಗಳೆಲ್ಲ ಎಲ್ಲ ಹೊಡೆದಾಕ್ಯಾರ. ಸಾಮಾನುಗಳೆಲ್ಲ ಸತ್ಯನಾಶ ಎಲ್ಲ ಹೋಗ್ಬಿಟ್ಟಾಗ ಅಲ್ಲಿ ನೋಡ್ರಿ ಎಲ್ಲ ಮಕ್ಳಿಗೆ ಅಂಗವೈಕ ಮಕ್ಕಳವ. ಏನೇನ್ ಕೆಲಸ ಮಾಡ್ತಿದ್ರಿ? 25 ವರ್ಷದಿಂದ ಇಲ್ಲೇ ಇದೀವ್ರಿ. 25 ವರ್ಷದಿಂದ ಇಲ್ಲೇ ಇದೀವಿ. ಇಲ್ಲೇರಿಗೆ ನಾವು ಎಲ್ಲಾ ಪಾರ್ಟಿಯರಿಗೂ ಎಲ್ಲ ಇಷ್ಟು ವರ್ಷದಿಂದ ನಾವು 15-20 ವರ್ಷದಿಂದ ಓಟ್ ಹಾಕಂತ ಬಂದಿವಿ. ನಮ್ಗೆ ಏನೋ ಕಷ್ಟ ಸುಖಕ್ಕ ನೀವು ಫೋನ್ ಮಾಡ್ರಿ ಅಂತಾರ. ಯಾರು ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕೆ ರೆಡಿ ಇಲ್ಲ. ಯಾರು ಫೋನ್ ಎತ್ತಲ್ಲ. ಇವಾಗ ಏನದ ಈಗ ಸದ್ದು ಈಗ ಏನು ನಮಗೆ ರಕ್ಷಣೆ ಕೊಡ್ತಾರ? ಏನು ML ಸಾಬ್ ಮುನಿರತ್ನಂ ಬರ್ತಾರ, ಏನು ಇವರು DK ಸುರೇಶ್ ಅವರು ಬರ್ತಾರ, ಯಾರು ಬರ್ತಾರ ಗೊತ್ತಿಲ್ಲ. ಈಗ ಬಂದು ಇಷ್ಟೆಲ್ಲ ನೋಡ್ರಿ ಈಗ ಇಲ್ಲಾಗ ಸಾಮಾನುಗಳು ಈಗೆಲ್ಲ ಬೀದಿಗೆ ಬಿದ್ದಾವ. ಈಗ ಅಂಗವೈಕ ಮಕ್ಕಳಾರ ತಿನ್ನಕ್ ಕೂಳಿಲ್ಲ ಒಬ್ಬೊಬ್ರಿಗೆ ಸದ್ದು ಬೀದಿಗೆ ನೋಡ್ರಿ. ಎಲ್ಲೆಲ್ಲ ಸಾಮಾನುಗಳು ನೋಡ್ರಿ. ಎಲ್ಲೇ ಮನೆಗಳಿಗೆ ಎಷ್ಟೆಷ್ಟು ಬಾಡಿಗೆ ಕೊಡ್ತಿದ್ರಿ? ಬಾಡಿಗೆ ಪಡ್ಕೊಳ್ತಿದ್ದಂತವ್ರು ಯಾರು? ಅವ್ರ ಹೆಸರೇನು? ಕೃಷ್ಣಮೂರ್ತಿ, ಲಕ್ಷ್ಮೀಕಾಂತ್ ಅಂತ್ರಿ ಮನೆ ಓನರ್ ಅವರು. ಇಲ್ಲಿ ಇವತ್ತು ಬೆಳಗ್ಗೆಲಿಂದ ಓನರ್ ಅಡ್ರೆಸ್ ಇಲ್ರಿ. ಎಲ್ಲೇ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗ್ಯಾನ ಅಂತ ಹೇಳ್ತಾರೆ. ಅವ್ರು ಯಾರ ರೈತರು ಬಂದಿದ್ರಂತ ನಿಮ್ಗೆ ಅಡ್ವಾನ್ಸ್ ದುಡ್ಡು ಕೊಡ್ತೀವಿ ಅಂತ ಹೇಳಿ ಹೋಗ್ಯಾರ ಅಂತ ಅಷ್ಟೇ ಹೇಳಕತ್ತಾರೆ. ಅವ್ರು ಯಾರಂತಾರ ಗೊತ್ತಿಲ್ಲ. ನಾವ್ ಎಲ್ಲೋಗಿ ಬೀಳ ಸರ್. ಈಗ ಎಲ್ಲೋಗಿ ಮನೆ ಕಡೆ ಹೇಳ್ರಿ ಜಾಗ ಕೊಡ್ತೀರಾ? ನಾ ಮನೆ ಕಳ್ರಿ ಅದೇ ಸರ್. ಮನೆ ಕಳಕ್ ಎಲ್ಲೇ ಜಾಗ ಕೊಡ್ತೀರಾ ಹೇಳ್ರಿ? ಈಗ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಏನ್ ಮಾಡೋದು? ಈಗ ನೀವು ಈಗ ಬಾಡಿಗೆ ವಸೂಲಿ ಮಾಡೋರು ನಿಮ್ಗೆ ಸಿಗ್ತಾ ಇಲ್ವಾ ಇಲ್ಲಿ? ಎಲ್ಲಿ ಹುಡ್ಕ ಸಿಗ್ತಿಲ್ಲ ಸರ್. ಎಷ್ಟು ಬಾಡಿಗೆ ತಗೋತಿದ್ರಿ? ಎಷ್ಟು ಮನೆಗಳಿತ್ತಪ್ಪ ಇಲ್ಲಿ? ಎಷ್ಟವದು? ಏನಿಲ್ಲ ಅಂದ್ರು ಒಂದ್ 5,000 ಮೇಲೆ ಸರ್. ಕಡಿಮೆನೇ ಇಲ್ಲ, 5,000 ಮೇಲೆ. ಓಕೆ. ಒಟ್ಟಾರೆ ಇಲ್ಲಿ ವಾಸವಿದ್ದಂತಹ ಕುಟುಂಬಗಳು ಹೇಳುವಂಥದ್ದು, ನಾವು ಹಲವು ವರ್ಷಗಳಿಂದ ವಾಸ ಇದ್ವಿ. ಎಲ್ಲ ಪಕ್ಷಗಳ ಜೊತೆಗೂ ಬರ್ತಾರೆ, ಓಟ್ ಕೇಳ್ತಾರೆ, ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ. ಆದ್ರೆ ನಮ್ಮ ಸಮಸ್ಯೆಗಳನ್ನು ಯಾರು ಕೇಳ್ತಾ ಇಲ್ಲ. ಇಲ್ಲಿ ಹಲವು ವರ್ಷಗಳಿಂದ ನಾವು ಇದ್ರೂ ಕೂಡ ಈಗ ನಾವು ಬೀದಿ ಬಂದಿದ್ದೀವಿ, ನಿರಾಶರಾಗಿದ್ದೀವಿ. ಯಾವುದೇ ಸಂಬಂಧಪಟ್ಟಂತ ಅಧಿಕಾರಿಗಳು, ರಾಜಕಾರಣಿಗಳು ಯಾರು ಕೂಡ ಬರ್ತಾ ಇಲ್ಲ. ಅಲ್ಲದೆ BDA ಕೂಡ ಒಂದ್ ರೀತಿಯಲ್ಲಿ ಮೊದಲೇ ನಮಗೆ ನೋಟಿಸ್ ಅನ್ನ ನಮ್ಮ ಗಮನಕ್ಕೆ ತರಬೇಕಿತ್ತು, ಖಾಲಿ ಮಾಡ್ಕೊಳ್ಳಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ BDA ಅಧಿಕಾರಿಗಳು ನೀಡಲಿಲ್ಲ ಅನ್ನುವಂತಹ ಅಸಮಾಧಾನವನ್ನ ಇಲ್ಲಿನ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಅಂತಂದ್ರೆ ಇಲ್ಲಿ ನಾವು ನೋಡಬಹುದು ಕ್ಷೇತ್ರದಲ್ಲಿ ಅಂದ್ರೆ ಈ ಒಂದು ಭಾಗದಲ್ಲಿ ಬರೀ ಕೇವಲ ಈ ಒಂದು ಸ್ಥಳ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆನೂ ಕೂಡ ಈ ಒಂದು ಸರ್ವೆ ನಂಬರ್ 14/2 ಸರ್ವೆ ನಂಬರ್ ಅಲ್ಲಿ ಡೆಮಾಲಿಷನ್ ಆಗಿರುವಂತದ್ದು. ಅಂದ್ರೆ ಕಟ್ಟಡಗಳು ಎಲ್ಲವೂ ಕೂಡ ನೆಲಸಮ ಆಗಿದೆ, ಮನೆಯ ಸಾಮಗ್ರಿಗಳೆಲ್ಲವೂ ಕೂಡ ಬೀದಿಗೆ ಬಂದಿದೆ, ಎಲ್ಲವೂ ಕೂಡ ಹೊರಗೆ ಹಾಕಲಾಗಿದೆ. ಸಹಜವಾಗಿ ಈಗ ಇಲ್ಲಿದ್ದಂತಹ ಏನು ಬಾಡಿಗೆ ಪಡ್ಕೊಳ್ಳುವಂತಹ ಏನು ವ್ಯಕ್ತಿ ಇರ್ತಾರ, ಆ ವ್ಯಕ್ತಿ ಕೂಡ ಈಗ ನಾಪತ್ತೆ ಆಗಿರುವಂತದ್ದು, ಇವರ ಸಂಪರ್ಕಕ್ಕೆ ಬರ್ತಾ ಇಲ್ಲ ಅನ್ನೋಂತಹ ಮಾಹಿತಿ ಕೂಡ ಬರ್ತಾ ಇದೆ. ಒಟ್ಟಿನಲ್ಲಿ ಅಂತಂದ್ರೆ 120 ಕೋಟಿ ಮೌಲ್ಯದ ದೊಡ್ಡ ಮೊತ್ತದ ಒಂದು BDA ಒಂದು ಹಂತದಲ್ಲಿ ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡೆದುಕೊಂಡ್ರೆ, ಇನ್ನೊಂದು ಹಂತದಲ್ಲಿ ಇಲ್ಲಿ ವಾಸವಿದ್ದಂತಹ ಕುಟುಂಬಗಳೀಗ ಬೀದಿಗೆ ಬಂದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.